ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಕೂಡ ಹಲವಾರು ವೀಡಿಯೋಸ್ಗಳನ್ನು ನಾವು ಸರ್ಕಾರಿ ನೌಕರರಿಗಾಗಿ ಅಪ್ಲೋಡ್ ಮಾಡಿದ್ದೇವೆ. ಮತ್ತು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವೀಡಿಯೋಸ್ಗಳು ಬರಬೇಕಾಗಿರುವಂಥದ್ದು ಬಾಕಿ ಇದೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ಮರಿಬೇಡಿ. ಸೊ ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶ ಕರ್ನಾಟಕ ಸರ್ಕಾರಿ ನೌಕರರ ಕಡ್ಡಾಯ ನಿವೃತ್ತಿ ನಿಯಮಗಳು. ಅಂದರೆ ಕಂಪಲ್ಸರಿ ರಿಟೈರ್ಮೆಂಟ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ. ಆ ಒಂದು ಕಾಂಪೋನೆಂಟು ಸರ್ಕಾರಿ ನೌಕರ ಮೇಲೆ ಏನೋ ಒಂದಿಷ್ಟು ಕರಪ್ಷನ್ ಅಲಿಗೇಷನ್ಸ್ಗಳಾಗಿರ್ಬೋದು, ಶಿಸ್ತು ಕ್ರಮಗಳಾಗಿರ್ಬೋದು ಅಂತ ಒಂದು ಟೈಮಲ್ಲಿ ಕಡ್ಡಾಯ ನಿವೃತ್ತಿಯನ್ನು ನೀಡಲಾಗುತ್ತೆ. 50ರಿಂದ 55 ವರ್ಷ ವಯಸ್ಸು ಅಥವಾ 30 ವರ್ಷದ ಒಂದು ಸೇವೆಯನ್ನು ಕಂಪ್ಲೀಟ್ ಮಾಡಿರುವಂಥ ನೌಕರರಿಗೆ. ಸೊ ಹಾಗಾದರೆ ಏನಿದೆ ಈ ಒಂದು ಕಡ್ಡಾಯ ನಿವೃತ್ತಿ ಅಂದರೆ 3 ಟೈಪ್ಸ್ ಆಫ್ ನಿವೃತ್ತಿಗಳಿದೆ. ಒಂದು ಸೂಪರ್ ಅನುಟೇಷನ್ ಸಾಮಾನ್ಯ ನಿವೃತ್ತಿ, ಇನ್ನೊಂದು ವಾಲಂಟರಿ ನಿವೃತ್ತಿ VRS ಅಂತ ಕರಿತೀವಿ, ಆ್ಯಂಡ್ ಇನ್ನೊಂದು ಕಂಪಲ್ಸರಿ ರಿಟೈರ್ಮೆಂಟ್ ದಟ್ ಈಸ್ ಕಡ್ಡಾಯ ನಿವೃತ್ತಿ ಅಂತ. ಸೊ ಆಲ್ರೆಡಿ ನಾವು ಆ ಒಂದು 2 ವಿಡಿಯೋಸ್ಗಳಲ್ಲಿ ಸಾಮಾನ್ಯ ನಿವೃತ್ತಿ ದಟ್ ಈಸ್ 60 ವರ್ಷ ರೀಚ್ ಆದಾಗ ಆಗುವಂಥ ನಿವೃತ್ತಿಯ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ವಾಲಂಟರಿ ರಿಟೈರ್ಮೆಂಟ್ ವೈದ್ಯಕೀಯ ಕಾರಣಗಳಾಗಿರ್ಬೋದು ಅಥವಾ ವೈಯಕ್ತಿಕ ಕಾರಣಗಳಾಗಿರ್ಬೋದು, VRSನ ಬಗ್ಗೆಯೂ ಕೂಡ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಬಟ್ ಇವತ್ತಿನ ಒಂದು ವಿಡಿಯೋದ ಪ್ರಮುಖ ಉದ್ದೇಶ ಕಡ್ಡಾಯ ನಿವೃತ್ತಿ ಯಾವಾಗ ನೀಡಲಾಗುತ್ತೆ, ಕಡ್ಡಾಯ ನಿವೃತ್ತಿ ಸರ್ಕಾರ ನೀಡಿದ್ರೆ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಾ, ಫ್ಯಾಮಿಲಿ ಪೆನ್ಷನ್ ನೀಡಲಾಗುತ್ತಾ, DCRG ಕಮ್ಯುಟೇಷನ್ ಇತ್ಯಾದಿ ಏನು ಕಾಂಪೋನೆಂಟ್ಸ್ಗಳಿದೆ ಅವುಗಳನ್ನು ನೀಡಲಾಗುತ್ತಾ ಅಥವಾ ಇಲ್ಲ ಅನ್ನೋದು ಎಲ್ಲರೊಂದು ಪ್ರಶ್ನೆಯಾಗಿರುತ್ತೆ. ಸೊ ಹಾಗಾಗಿ ನಾರ್ಮಲಿ ಸರ್ಕಾರಿ ನೌಕರರ ಮೇಲೆ ಈ ಒಂದು ವಿಷಯಗಳು ಗೊತ್ತಿರಲೇಬೇಕು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. KCS CCA ನಿಯಮಗಳು ಮತ್ತು KCSR ನಿಯಮ 285 ಅಡಿಯಲ್ಲಿ ಕಡ್ಡಾಯ ನಿವೃತ್ತಿಯ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಕಡ್ಡಾಯ ನಿವೃತ್ತಿ ಅಂದರೆ ಏನು ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ಅದಕ್ಕೂ ಕೂಡ ಮೊದಲನೇದಾಗಿ ಉತ್ತರವನ್ನು ಇಲ್ಲಿ ನೋಡೋಣ. ಸಾಮಾನ್ಯ ನಿವೃತ್ತಿ ವಯಸ್ಸಿಗಿಂತ ಮುಂಚಿತವಾಗಿ ಸೇವೆಯಿಂದ ಬಿಡುಗಡೆಗೊಳಿಸುವ ಪ್ರಕ್ರಿಯೆಯನ್ನು ಕಡ್ಡಾಯ ನಿವೃತ್ತಿ ಅಂತ ಕರೆಯಲಾಗುತ್ತೆ. ಸೊ ದಟ್ ಈಸ್ ವಾಟ್, ಸಾಮಾನ್ಯ ನಿವೃತ್ತಿಗಿಂತ ಮುಂಚಿತವಾಗಿ ಸೇವೆಯಿಂದ ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕಡ್ಡಾಯ ನಿವೃತ್ತಿ ಅಂತ ಕರಿತೇವೆ. ಕಡ್ಡಾಯ ನಿವೃತ್ತಿಯ ಪ್ರಮುಖ ವಿಧಗಳು ಬಂದ್ಬಿಟ್ಟು, ಕಡ್ಡಾಯ ನಿವೃತ್ತಿ ಎಂಬುದನ್ನು ಸಾಮಾನ್ಯವಾಗಿ 2 ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಒಂದು ಆಸ್ ಅ ಶಿಸ್ತು ಕ್ರಮ, ಆಸ್ ಅ ಪೆನಲ್ಟಿ, ಇನ್ನೊಂದು ಸಾರ್ವಜನಿಕ ಹಿತದೃಷ್ಟಿಯಿಂದ. ಸೊ 2 ಸಂದರ್ಭಗಳಲ್ಲಿ ಕಡ್ಡಾಯ ನಿವೃತ್ತಿಯನ್ನು ನೀಡಲಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮೊದಲನೇದು ಶಿಸ್ತು ಕ್ರಮ ಆಸ್ ಅ ಪೆನಲ್ಟಿ ಅಂದರೆ KCS CCA ರೂಲ್ಸ್ 1957 ಅಡಿಯಲ್ಲಿ ನೌಕರರು ಎಸಗಿದ ಗಂಭೀರ ತಪ್ಪುಗಳಿಗಾಗಿ ವಿಧಿಸುವ ಒಂದು ದೊಡ್ಡ ಶಿಕ್ಷೆ ಮೇಜರ್ ಪೆನಲ್ಟಿ ಅಂತ ಕರೆಯಲಾಗುತ್ತದೆ. ಇನ್ನೊಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ KCSR ನಿಯಮ 285 ಅಡಿ ದಕ್ಷತೆ ಕಳೆದುಕೊಂಡ ಅಥವಾ ಭ್ರಷ್ಟ ನೌಕರರನ್ನ ಆಡಳಿತದ ಹಿತದೃಷ್ಟಿಯಿಂದ ಮುಂಚಿತವಾಗಿ ನಿವೃತ್ತಿಗೊಳಿಸುವುದು, ಇದು ಎರಡನೇ ಒಂದು ಆಪ್ಷನ್ ಆಗಿರುತ್ತದೆ. ಸೊ ಶಿಸ್ತು ಕ್ರಮವಾಗಿ ಕಡ್ಡಾಯ ನಿವೃತ್ತಿಯನ್ನು ಯಾವ ರೀತಿಯಾಗಿ ನೀಡಲಾಗುತ್ತದೆ ಅದರ ಬಗ್ಗೆ ಏನು ಮಾಹಿತಿ ಇದೆ ಅಂತ ನಾವು ನೋಡಿ. ಸೊ ಶಿಸ್ತು ಕ್ರಮವಾಗಿ ಕಡ್ಡಾಯ ನಿವೃತ್ತಿ ಬೇಸಿಕಲಿ ಇಲ್ಲಿರುವಂಥದ್ದು ನಿಯಮ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 1957 ನಿಯಮ 8(4) ಅಡಿಯಲ್ಲಿ ಇದೊಂದು ದೊಡ್ಡ ಶಿಕ್ಷೆಯಾಗಿದೆ. ಕಾರಣಗಳು ಬಂದ್ಬಿಟ್ಟು ತೀವ್ರ ಕರ್ತವ್ಯ ಲೋಪ, ಹಣಕಾಸು ದುರ್ಬಳಕೆ, ಭ್ರಷ್ಟಾಚಾರ ಅಥವಾ ದೀರ್ಘಕಾಲದ ಅನಧಿಕೃತ ಗೈರಾಗುವಂತಹ ಒಂದು ಗಂಭೀರ ಪ್ರಕರಣಗಳಲ್ಲಿ ಈ ಒಂದು ಶಿಕ್ಷೆ ವಿಧಿಸಲಾಗುತ್ತದೆ. ಪರಿಣಾಮ ಇದು ನೌಕರರ ವೃತ್ತಿ ಜೀವವನ್ನು ತಕ್ಷಣಕ್ಕೆ ಕೊನೆಗೊಳಿಸುತ್ತದೆ, ಆದರೆ ಇದು ಭವಿಷ್ಯದ ಬೇರೆ ಉದ್ಯೋಗಕ್ಕೆ ಸರ್ಕಾರೇತರ ಅರ್ಹತೆಯಾಗಿರುವುದಿಲ್ಲ. ಸೊ ಇದು ಶಿಸ್ತು ಕ್ರಮಕ್ಕೆ ಕಡ್ಡಾಯ ನಿವೃತ್ತಿ ಪೆನಲ್ಟಿ ಯಾವ ರೀತಿಯಾಗಿ ನೀಡಲಾಗುತ್ತದೆ ಅಂತ. ಆ್ಯಂಡ್ ಸಾರ್ವಜನಿಕ ಹಿತದೃಷ್ಟಿಯಿಂದ ನೀಡುವಂಥ ಒಂದು ರಿಟೈರ್ಮೆಂಟ್ನ ಬಗ್ಗೆ ನಾವು ಮಾತನಾಡೋದಾದರೆ 50ರಿಂದ 30 ಅಂದರೆ 50-30 ರೇಷೋ ಅಂತ. 50 ವಯಸ್ಸು ಅಥವಾ 30 ವರ್ಷಗಳ ಸೇವೆ, ಒಂದು 50 ವಯಸ್ಸಾಗಿರಬೇಕು ಅಥವಾ 30 ವರ್ಷಗಳ ಸೇವೆ ಆಗಿರಬೇಕು ಅಂಥವರಿಗೆ ಮುಂಜಾಗ್ರತಾ ನಿವೃತ್ತಿ ಪ್ರೀಮೆಚ್ಯೂರ್ ರಿಟೈರ್ಮೆಂಟ್ ಅಂತ ನೀಡಲಾಗುತ್ತೆ. KCSR ನಿಯಮ 285 ಅನ್ವಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಸರ್ಕಾರವು ಯಾವುದೇ ನೌಕರನನ್ನು ಕಡ್ಡಾಯವಾಗಿ ನಿವೃತ್ತಿಗೊಳಿಸಬಹುದು. ಇದಕ್ಕೆ ನೌಕರನು ಕನಿಷ್ಠ 50 ವರ್ಷ ವಯಸ್ಸು, ಕೆಲವು ಸಂದರ್ಭಗಳಲ್ಲಿ 55 ವರ್ಷ ಪೂರೈಸಬೇಕು ಅಥವಾ 30 ವರ್ಷಗಳ ಅರ್ಹತಾ ಸೇವೆಯನ್ನು ಕ್ವಾಲಿಫೈಯಿಂಗ್ ಸರ್ವಿಸನ್ನು ಪೂರ್ಣಗೊಳಿಸಬೇಕು ಅಂತ ನಿಯಮ ಹೇಳುತ್ತದೆ. ನಿಯಮ 285 ಷರತ್ತುಗಳು ಮತ್ತು ಅದರ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೋಟಿಸ್ ಅವಧಿ. ಸರ್ಕಾರವು ನೌಕರನ ನಿವೃತ್ತಿಗೊಳಿಸುವ ಮುನ್ನ ಕಡ್ಡಾಯವಾಗಿ 3 ತಿಂಗಳ ಲಿಖಿತ ನೋಟಿಸನ್ನು ಅವರಿಗೆ ಕಳಿಸಬೇಕಾಗುತ್ತದೆ. ಅಂದರೆ ಇವತ್ತು ನಿಮಗೆ ನೆಕ್ಸ್ಟ್ ಇನ್ನೊಂದು 3 ತಿಂಗಳಲ್ಲಿ ನಿಮಗೆ ಲೈಕ್ ಕಂಪಲ್ಸರಿ ರಿಟೈರ್ಮೆಂಟ್ ಬರ್ತಾ ಇದೆ ಅಂದರೆ 3 ತಿಂಗಳ ಮುಂಚೆನೇ ನಿಮಗೆ ನೋಟಿಸನ್ನು ನೀಡಬೇಕಾಗುತ್ತದೆ. ಒಂದು ವೇಳೆ ತಕ್ಷಣವೇ ನಿವೃತ್ತಿಗೊಳಿಸಬೇಕಾದರೆ 3 ತಿಂಗಳ ನೋಟಿಸ್ ಅವಧಿಯ ಬದಲಾಗಿ 3 ತಿಂಗಳ ವೇತನವನ್ನು ಪೇ ಇನ್ ಲೀವ್ ಅಂತ ಪಾವತಿಸಿ ಸೇವೆಯಿಂದ ಬಿಡುಗಡೆ ಮಾಡಬಹುದಾಗಿದೆ. ಸೊ ಇದು ಒಂದು ನೋಟಿಸ್ ಅವಧಿ.
ಇನ್ನೊಂದು ನೌಕರರ ಹಕ್ಕುಗಳು. ಇಂದು ಕಂಪಲ್ಸರಿ ರಿಟೈರ್ಮೆಂಟ್ ಟೈಮಲ್ಲಿಯೂ ಕೂಡ ನೌಕರಿಗೆ ಕೆಲವೊಂದಿಷ್ಟು ಹಕ್ಕುಗಳಿರುತ್ತೆ. ಅದೇನೆಂದರೆ ಇದೇ ನಿಯಮ 285(1)(a) ಅಡಿಯಲ್ಲಿ ನೌಕರನು ತಾನೇ ಸ್ವತಃ 15 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ನಂತರ 3 ತಿಂಗಳ ನೋಟಿಸ್ ನೀಡಿ ಸ್ವಯಂ ನಿವೃತ್ತಿಯನ್ನು ಪಡೆಯಲು ಅವಕಾಶವನ್ನು ಕೇಳಲಾಗಿದೆ. ಇದು ಕಂಪಲ್ಸರಿ ರಿಟೈರ್ಮೆಂಟಿಂದ ವಾಲಂಟರಿ ರಿಟೈರ್ಮೆಂಟ್ಗೆ ಶಿಫ್ಟ್ ಆಗುವಂಥದ್ದು. ಸೊ ಅದು VRS ಅಂತ ಕರೆದುಕೊಳ್ಳುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪರಿಶೀಲನಾ ಸಮಿತಿ. ಇದ್ರ ಬಗ್ಗೆ ಏನಿದೆ ಅಂದರೆ ದಾಖಲೆಗಳ ಪರಿಶೀಲನೆ ಮಾಡುವಂಥದ್ದು. ಪ್ರತಿ ವರ್ಷ 50 ಅಥವಾ 55 ವರ್ಷ ತಲುಪುವ ನೌಕರರ ಪಟ್ಟಿಯನ್ನು ಸಿದ್ಧಪಡಿಸಿ ಅವರ ವಾರ್ಷಿಕ ಕಾರ್ಯಕ್ಷಮತಾ ವರದಿಗಳನ್ನು ACSR ಪರಿಶೀಲನಾ ಸಮಿತಿಯು ಕಟ್ಟುನಿಟ್ಟಾಗಿ ಮೌಲ್ಯಮಾಪನ ಮಾಡುತ್ತದೆ. ದಕ್ಷತೆ ಕಳೆದುಕೊಂಡವರಿಗೆ ಗುರುತಿಸುವಿಕೆ. ಭೌತಿಕವಾಗಿ ಅಥವಾ ಮಾನಸಿಕವಾಗಿ ಕೆಲಸ ಮಾಡಲು ಅಸಮರ್ಥರಾದವರು, ಭ್ರಷ್ಟಾಚಾರದ ಆರೋಪ ಹೊತ್ತವರು ಅಥವಾ ಆಡಳಿತಕ್ಕೆ ಹೊರೆಯಾದವರನ್ನ ಡೆಡ್ ವುಡ್ ಅಂತ ಗುರುತಿಸಲಾಗುತ್ತದೆ. ಆ್ಯಂಡ್ ಉನ್ನತ ಮಟ್ಟದ ನಿರ್ಧಾರ. ಸಮಿತಿ ಶಿಫಾರಸಿನ ಮೇರೆಗೆ ಕೇವಲ ಸಾರ್ವಜನಿಕ ಹಿತದೃಷ್ಟಿಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರವು ಅಂತಿಮ ಆದೇಶವನ್ನ ಹೊರಡಿಸಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಆ್ಯಂಡ್ ಇದಾದ್ಮೇಲೆ ಪಿಂಚಣಿ ಮತ್ತು ಆರ್ಥಿಕ ಸೌಲಭ್ಯಗಳ ಬಗ್ಗೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂದರೆ ಕಂಪಲ್ಸರಿ ರಿಟೈರ್ಮೆಂಟ್ ಸರ್ಕಾರವೇ ಒಂದು ಯಾವುದೋ ಆರೋಪದ ಅಡಿ ಕಂಪಲ್ಸರಿ ರಿಟೈರ್ಮೆಂಟ್ ನೀಡಿದ್ರೆ ಪಿಂಚಣಿ ಸಿಗುತ್ತಾ ಅಥವಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ನೀಡಿದ್ದಾರೆ. ಶಿಕ್ಷೆಯಾಗಿ ಕಡ್ಡಾಯ ನಿವೃತ್ತಿ, ಪೆನಲ್ಟಿ ನೌಕರರು ಏನಾದರೂ ಬಿದ್ದರೆ ನೌಕರನಿಗೆ ಪೂರ್ಣ ಪಿಂಚಣಿ ಸಿಗುವುದಿಲ್ಲ, ಅವರಿಗೆ ಪೂರ್ಣ ಪಿಂಚಣಿ ನೀಡುವುದಿಲ್ಲ. ನಿಯಮ 218ರ ಪ್ರಕಾರ ಸಕ್ಷಮ ಪ್ರಾಧಿಕಾರವು ಪಿಂಚಣಿಯಲ್ಲಿ ಕಡಿತ ಮಾಡಬಹುದು, ಆದರೆ ಅದು ಸಾಮಾನ್ಯ ಪಿಂಚಣಿಯ 2/3 3/2 ಕಡಿಮೆ ಇರುವಂತಿಲ್ಲ. ಅಂದರೆ 2/3 ಭಾಗ 2/3 ಭಾಗ ಅದಕ್ಕಿಂತ ಕಡಿಮೆ ಮಾಡೋಕೆ ಸಾಧ್ಯ ಇಲ್ಲ. 100 ರೂಪಾಯಿ ಸಿಗ್ತಿದ್ರೆ ಅದರಲ್ಲಿ 2/3 ಅದರ ಒಂದು 2/3 ಅಮೌಂಟನ್ನು ಇಲ್ಲಿ ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಸಾರ್ವಜನಿಕ ಹಿತದೃಷ್ಟಿಯಿಂದ ನಿವೃತ್ತಿ ಆದರೆ ರೂಲ್ 285ರ ಅಡಿ ನಿವೃತ್ತಿಯನ್ನು ನೀಡಿದರೆ ಇದೊಂದು ಶಿಕ್ಷೆಯಲ್ಲದ ಕಾರಣ ನೌಕರನು ಅಲ್ಲಿಯವರೆಗೆ ಸಲ್ಲಿಸಿದ ಒಟ್ಟು ಸೇವೆಗೆ ಅನುಗುಣವಾಗಿ ಪೂರ್ಣ ಪಿಂಚಣಿ ಮತ್ತು ಗ್ರ್ಯಾಚ್ಯುಯಿಟಿ ಪಡೆಯಲು ಅರ್ಹರಾಗಿರುತ್ತಾರೆ. ಸೊ ಶಿಕ್ಷೆಯಾಗಿ ಕಡ್ಡಾಯ ಪೆನಲ್ಟಿಯಲ್ಲಿ ನಿವೃತ್ತಿ ಆದರೆ 2/3 ಮಾತ್ರ ಸಿಗುತ್ತೆ. ಬಟ್ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿವೃತ್ತಿ 285ರ ನಿಯಮದ ಅಡಿಯಲ್ಲಿ ನೀಡಿದ್ರೆ ಅವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿಯನ್ನ ನೀಡಲಾಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಸಾಮಾನ್ಯ ವರ್ಸಸ್ ಕಡ್ಡಾಯ ನಿವೃತ್ತಿಯ ಮುಂದೆ ಡಿಫ್ರೆನ್ಸ್ಗಳು ಏನಿದೆ ಅಂತ ನೋಡಿದ್ರೆ ವಿವರಣೆ ಮೊದಲನೇ ಕಾಲಮ್ ಸಾಮಾನ್ಯ ನಿವೃತ್ತಿ ಆ್ಯಂಡ್ ಕಡ್ಡಾಯ ನಿವೃತ್ತಿ ಅಂತ ಇಲ್ಲಿ ನೋಡ್ತಾ ಹೋದ್ರೆ ವಯಸ್ಸು ಸಾಮಾನ್ಯ 60 ವರ್ಷಗಳಿದ್ದಾಗ ಕಡ್ಡಾಯ ನಿವೃತ್ತಿ 60 ವರ್ಷಗಳಿಗಿಂತ ಮುಂಚಿತವಾಗಿ, ಉದಾಹರಣೆಗೆ 50 ಅಥವಾ 55 ವರ್ಷಕ್ಕೆ. ಕಾರಣ ವಯೋಮಿತಿ ತಲುಪಿರುವಂಥದ್ದು, ಇಲ್ಲಿ ಶಿಸ್ತು ಕ್ರಮ ಅಥವಾ ದಕ್ಷತೆಯ ಕೊರತೆ ಇರುವಂಥದ್ದು. ಪಿಂಚಣಿ ಪೂರ್ಣ ಅರ್ಹತಾ ಸೇವೆಗೆ ಅನುಗುಣವಾಗಿ ನೀಡಲಾಗುತ್ತೆ. ಶಿಕ್ಷೆಯಾಗಿದ್ದರೆ ಕಡಿತವಿರುತ್ತದೆ, ಕನಿಷ್ಠ 2/3 ಮಾತ್ರ ನೀಡಲಾಗುತ್ತದೆ. ನೋಟಿಸ್ ಅವಧಿ ಅಗತ್ಯವಿಲ್ಲ, ಸ್ವಯಂಚಾಲಿತವಾಗಿ ಆಗುತ್ತೆ. ಬಟ್ ಇಲ್ಲಿ 3 ತಿಂಗಳ ನೋಟಿಸ್ ಅಥವಾ 3 ತಿಂಗಳ ವೇತನ ಕಡ್ಡಾಯವಾಗಿ ರೂಲ್ 285 ಪ್ರಕಾರ ನೀಡಬೇಕಾಗಿರುವಂಥದ್ದು ಅತ್ಯವಶ್ಯಕ ಆಗುತ್ತದೆ. ಸೊ ಈ ರೀತಿಯಾಗಿ ಒಂದು ಕಂಪಲ್ಸರಿ ರಿಟೈರ್ಮೆಂಟ್ನಲ್ಲಿ ಯಾವ ರೀತಿಯಾದಂಥ ನಿಯಮಾವಳಿಗಳು ಅಪ್ಲೈ ಆಗುತ್ತೆ, ಒಬ್ಬರು ಕಂಪಲ್ಸರಿ ರಿಟೈರ್ಮೆಂಟ್ ಪಡಿಬೇಕು ಅಂದರೆ ಯಾವ ರೀತಿಯಾಗಿ 3 ತಿಂಗಳ ನೋಟಿಸನ್ನು ನೀಡಬೇಕು, ಅದನ್ನು VRSಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಲಾಗುತ್ತೆ ಮತ್ತು ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಜರುಗಿಸಬಹುದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಆ್ಯಂಡ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರಮುಖವಾಗಿರುವಂಥ ಮಾಹಿತಿಗಳನ್ನು ನಾವು ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಆ್ಯಸ್ ಯೂಶುವಲ್ ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದಾಗಿದೆ. ಆ್ಯಂಡ್ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಮಾಹಿತಿ.